ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆ ನಾನು ನಮ್ಮ ಅತ್ತೆಲ್ಲ ಸೇರ್ಕೊಂಡು ಒಂದು 2-3 ರೆಸಿಪಿ ಮಾಡಿದ್ದೋ. ಅದರಲ್ಲಿ ಇದು ಒಂದು ರೆಸಿಪಿ. ಈ ರೆಸಿಪಿಗೆ ಬೇಕಾಗಿರೋ ಸಾಮಗ್ರಿಗಳಂದರೆ ಟೊಮೆಟೊ, ಹುಣಸೆಹಣ್ಣು ಮತ್ತು ಈರುಳ್ಳಿ ಒಂದು 3-4, ಹಸಿರು ಮೆಣಸಿನ್ಕಾಯಿ ಒಂದು 7-8 ಮತ್ತು ಬಿಳಿ ಬದನೆಕಾಯಿ ಬೇಕು. ಅದನ್ನ ರೌಂಡು ಕಟ್ ಮಾಡ್ಕೊಂಡಿದ್ದೀವಿ. ಮತ್ತು 4-5 ಬೆಳ್ಳುಳ್ಳಿ ಹೆಸಳನ್ನ ಹಿಡ್ದಿಟ್ಕೊಂಡಿದ್ದೀವಿ. ಅದಾದಮೇಲೆ ಅರಿಶಿಣದ ಪುಡಿ ಬೇಕು. ಒಂದು ಕಡಾಯಿಗೆ ನಾವು ಆಯಿಲ್ ಹಾಕ್ಕೋತಾ ಇದ್ದೀವಿ. ಆಯಿಲ್ ಚೆನ್ನಾಗಿ ಹೀಟ್ ಆಗಬೇಕು. ಇದು ಬಂದು ಆಂಧ್ರ ಸ್ಟೈಲು ಬದನೆಕಾಯಿ ಗೊಜ್ಜಿದು. ಸ್ಮ್ಯಾಶ್ಡ್ ಬ್ರಿಂಜಾಲ್ ಗ್ರೇವಿ ಥರ ಇದು. ಈಗ ಕಾದಿರೋ ಎಣ್ಣೆಗೆ ನಾವು ಬಿಡಿಸಿಟ್ಕೊಂಡಿದ್ದ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀವಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಮಾಡ್ಕೋತಾ ಇದ್ದೀವಿ. ಈ ರೆಸಿಪಿ ಬಂದು ಸ್ವಲ್ಪ ಸ್ಪೈಸಿನೇ ಇರುತ್ತೆ, ಯಾಕಂದರೆ ನಾವು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಬೆಳ್ಳುಳ್ಳಿ ಫ್ರೈ ಆದ ನಂತರ ಈರುಳ್ಳಿ ಹಾಕೋತಾ ಇದ್ದೀವಿ. ಒಂದು 2-3 ದೊಡ್ಡ ಈರುಳ್ಳಿ, ಚಿಕ್ಕದಾದರೆ 4-5 ಹಾಕ್ಕೋಬೋದು. ಅದಾದಮೇಲೆ ನಾವು ಬಿಡಿಸಿ ತೊಳೆದಿಟ್ಕೊಂಡಿದ್ದಂಥ ಹಸಿಮೆಣಸಿನ್ಕಾಯಿ ಒಂದು 7-8 ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನು ಆಗಲೇ ಹೇಳಿದ ಥರ ಇದಕ್ಕೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಲ್ಲ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಏನು ಜಾಸ್ತಿ ರೆಡ್ಡಿಶ್ ಏನಾಗೋದು ಬೇಡ. ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಕಟ್ ಮಾಡಿಟ್ಕೊಂಡಿರೋ ಬದನೆಕಾಯಿನ ಹಾಕ್ತಾಯಿದ್ದೀವಿ. ನೀವು ರೌಂಡ್ಗೆ ಕಟ್ ಮಾಡ್ಕೋಬೇಕಂತ ಏನಿಲ್ಲ, ಯಾವ ಶೇಪಲ್ಲಿ ಬೇಕಾದ್ರೆ ಕಟ್ ಮಾಡ್ಬೋದು, ಅದು ಕೊನೆಗೆ ಸ್ಮ್ಯಾಶ್ ಆಗುತ್ತೆ. ಈ ಬದನೆಕಾಯಿನೂ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾ ಹುಣಸೆ ಹಣ್ಣು ಇದೆಯಲ್ಲ ಅದನ್ನ ಹಾಗೆ ಹಾಕ್ಕೋಬೇಕು. ಹುಣಸೆ ಹಣ್ಣು ಹಾಕಿದ ತಕ್ಷಣ ಟೊಮೆಟೊ ಹಾಕಿ. ನಾವಿಲ್ಲಿ ಒಂದು 2 ಟೊಮೆಟೊ ತೊಗೊಂಡಿದ್ದೀವಿ. 2 ಟೊಮೆಟೊ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಇದಕ್ಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಫುಲ್ಲು ಸ್ಮ್ಯಾಶ್ ಆಗೋ ರೀತಿ ಆಗಬೇಕು. ಅದಾದ ನಂತರ ನಾನು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀವಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಚಪಾತಿ ಜೊತೆ, ದೋಸೆ ಜೊತೆ, ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಇದನ್ನು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸ್ಪೈಸಿ ಇಷ್ಟಪಡೋರ್ಗಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ ಚೆನ್ನಾಗಿ. ಮಿಕ್ಸ್ ಮಾಡಿದ ನಂತರ ನಾವು ಸಾಲ್ಟ್ ಹಾಕ್ತಾಯಿದ್ದೀವಿ. ಇವಾಗ ಸ್ವಲ್ಪ ಸಾಲ್ಟ್ ಕಲ್ಲುಪ್ಪು ಹಾಕ್ತಾಯಿದ್ದೀವಿ. ನಿಮಗೆ ಬೇಕಿದ್ದರೆ ನೀವು ಪುಡಿ ಉಪ್ಪು ಸಹ ಹಾಕ್ಬೋದು. ನಿಮಗೆ ಯಾವ ಉಪ್ಪು ನೀವು ಬಳಸ್ತೀರಾ ಅದನ್ನ ಯೂಸ್ ಮಾಡ್ಬೋದು, ಏನಿಲ್ಲ. ಹಳ್ಳುಪ್ಪೇ ಹಾಕ್ಬೇಕಂತ ಏನಿಲ್ಲ. ಹಳ್ಳುಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀವಿ. ಹಳ್ಳುಪ್ಪು ಹಾಕಿದ ಮೇಲೆ ಅದು ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ. ಬದನೆಕಾಯಿ ಎಲ್ಲ ಯಾವುದೇ ತರಕಾರಿ ಆಗಿರಲಿ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ನಾವಿಲ್ಲೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಬದನೆಕಾಯಿ ಎಲ್ಲ ತುಂಬ ಸಾಫ್ಟ್ ಆಗಬೇಕು. ಫುಲ್ಲು ನಾವು ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗಲಿ ಅಂತ ನೀರೆಲ್ಲ ಹಾಕೋತಾ ಇದ್ದೀವಿ. ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಇವಾಗ ಇದಾದಮೇಲೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು. ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡಿ ಚೆನ್ನಾಗಿ ಅದನ್ನ ಬೇಯಿಸ್ತಾ ಇದ್ದೀವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟಿದ್ದೋ. ಅದಾದಮೇಲೆ ಇವಾಗ ಓಪನ್ ಮಾಡಿ ಕ್ಲೀನಾಗೆಲ್ಲ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀವಿ. ಈ ಥರ ಸ್ಮ್ಯಾಶ್ ಮಾಡಬೇಕು. ಇದು ಬಂದು ನಾರ್ತ್ ಸೈಡಲ್ಲಿ ಸುಟ್ಟು ಬದನೆಕಾಯಿ ಗೊಜ್ಜು ಮಾಡ್ತಾರಲ್ಲ, ಬೇಗನ್ಕ ಬರ್ತಾ ಅಂತ ಆ ಥರನೇ ಸ್ವಲ್ಪ ಬರುತ್ತೆ ಇದು. ನಾವು ಹಾಕಿರೋ ಹಸಿಮೆಣಸಿನ್ಕಾಯಿಂದ ಹಿಡ್ದು ಎಲ್ಲ ಕ್ಲೀನಾಗಿ ಸ್ಮ್ಯಾಶ್ ಆಗಬೇಕು. ಆವಾಗಲೇ ಅದು ಖಾರ, ಉಪ್ಪು ಮತ್ತು ನಾವು ಹಾಕಿರೋ ಹುಣಸೆಹಣ್ಣು, ಹುಳಿ ಎಲ್ಲ ಟೇಸ್ಟ್ ಕೊಡೋದು. ಇವಾಗ ಇದನ್ನು ಕ್ಲೋಸ್ ಮಾಡಿ ಚಪಾತಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡು ಚಪಾತಿ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಚಪಾತಿ. ಅದರಿಂದ ನಾವು ಚಪಾತಿನೇ ಮಾಡೋಣ ಅಂತ ಚಪಾತಿ ಮಾಡ್ತಾಯಿದ್ದೋ. ನೀವು ಒಂದ್ಸಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.